ಇದ್ದೀನಿ, ನೋಡ್ತಾ ಇದ್ದೀನಿ. ಪ್ರಕರಣಗಳ ಸಂಖ್ಯೆ ನೋಡ್ತಾ ಇದ್ವಿ. ಇವತ್ತಿನ ರೇಟ್ ನೋಡಿದ್ರೆ ಆಲ್ಮೋಸ್ಟ್ 8,000 ಹತ್ರ ಇದೆ ಅಂತ ಹೇಳಿ. ಹಾಗೇನೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಇನ್ನೊಂದ್ ಕಡೆಗೆ ಐಸಿಯುಗೆ ಸೇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಪೀಕ್ಗೆ ಹೋದಂತಹ ಸಂದರ್ಭದಲ್ಲಿ ಈಗ ಯಾವ ರೀತಿಯಾಗಿ ಐಸಿಯುಗೆ ಬೇಕಾದಂತಹ ವ್ಯವಸ್ಥೆಗಳು ಆಗಿದೆ ಹೇಗೆ ಅಂತ ಹೇಳಿ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಆಗಿದೆಯಾ ಆಲ್ರೆಡಿ ಅಂತ? ಈಗ ನೋಡಿಮ್ಮ, ಒಂದು ಸಮಾಧಾನಕರ ವಿಚಾರ ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸಾವಿನ ಪ್ರಮಾಣ ಕಳೆದ ವರ್ಷ ಕೂಡ ನಾವು ಇಡೀ ದೇಶದಲ್ಲಿ ಹೋಲಿಕೆ ಮಾಡಿದಾಗ ರಾಜ್ಯದಲ್ಲಿ 1.24 ಇತ್ತು, ಆಸ್ ಅಗೇನ್ಸ್ಟ್ ನ್ಯಾಷನಲ್ ಆವರೇಜ್ ಆಫ್ ಅಬೌಟ್ 1.45. 1.45 ರಾಷ್ಟ್ರೀಯ ಸರಾಸರಿ ಇತ್ತು. ನಮ್ಮ ರಾಜ್ಯದ್ದು 1.24 ಇತ್ತು. ಈ ಬಾರಿ ಇನ್ನೂ ಕೂಡ 0.44 ಇದೆ, 0.5 ದಾಟಿಲ್ಲ. ಹಾಗಾಗಿ ಸಾವಿನ ಪ್ರಮಾಣ ಕಡಿಮೆ ಇದೆ. ICU ಅಲ್ಲಿ ದಾಖಲಾಗಿರ್ತಕ್ಕಂಥವ್ರ ಸಂಖ್ಯೆ ಇವತ್ತಿಗೆ 376 ಜನ ಇದ್ದಾರೆ. ಆಕ್ಟಿವ್ ಕೇಸಸ್ಸು 55,000 ರಿಂದ 56,000 ಇದೆ. ಹಾಗಾಗಿ ನಾವು ICUಗೆ ಹೋಗೋದನ್ನು ತಪ್ಪಿಸ್ಬೇಕು ಅಂತಂದರೆ ನಾನು ಜನರಲ್ಲಿ ನಿಮ್ಮ ಮೂಲಕ ಮನವಿ ಮಾಡೋದು, ಆದಷ್ಟು ಶೀಘ್ರದಲ್ಲಿ ಏನಾದರೂ ನಿಮಗೆ ಗಂಭೀರ ಸಮಸ್ಯೆಗಳು ಬಂದರೆ ಅಥವಾ ಯಾವುದೇ ರೋಗದ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇವತ್ತು ಹೊಸ ರೋಗದ ಲಕ್ಷಣ, ಇವತ್ತು ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಇದು ಕಳೆದ ಸಲ ಹೇಳಿದ್ವಿ. ಈ ಬಾರಿ ನಾನು ಇದರ ಜೊತೆಗೆ ವಿಪರೀತವಾದಂಥ ಮೈಕೈ ನೋವು, ಬೇದಿ ಆಗುವಂಥದ್ದು, ಇದು ಕೂಡ ಲಕ್ಷಣ ಅಂತ ಭಾವಿಸ್ಕೊಂಡು ತಾವು ಟೆಸ್ಟ್ ಮಾಡಿಸಿ. ಇದು ಬಹಳ ಚೇಂಜ್ ಆಗಿದೆ ಅಂತ ಅನ್ಕೊಂಡು ಕುತ್ಕೊಳ್ಳೋದು ಬೇಡ, ಏನು ಬೇಡ. ತಕ್ಷಣ ಪರೀಕ್ಷೆ ಮಾಡಿಸ್ಕೊಂಡ್ರೆ ನೀವು ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಯಾರು ಕೂಡ ICU ವರೆಗೂ ಹೋಗುವಂಥದ್ದನ್ನ ತಪ್ಪಿಸ್ಬೋದು ನಾವು. ಹಾಗಾಗಿ ಲೇಟ್ ರಿಪೋರ್ಟಿಂಗ್ಗೆ ನಮಗೆ ಲೇಟಾಗಿ ರಿಪೋರ್ಟ್ ಆಗ್ತಾರಲ್ಲ ಆಸ್ಪತ್ರೆಗೆ, ಅದರಿಂದಾನೇ ನಮಗೆ ಕಷ್ಟ ಆಗೋದು. ಚಿಕಿತ್ಸೆ ಫಲಕಾರಿ ಆಗಲ್ಲ ಕೆಲವು ಸಲ. ಅದು ಕೂಡ ಕೋಮಾರ್ಬಿಡಿಟಿ ಇರುವಂಥವ್ರು, ಬೇರೆ ರೋಗಗಳಿರುತ್ತಲ್ಲ, ಇವತ್ತು ಮಧುಮೇಹ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಪ್ಯಾರಲಿಸಿಸ್ ಆಗಿರ್ಬೋದು, ಅಥವಾ ಡಯಾಲಿಸಿಸ್ ಮಾಡಿಸ್ಕೊಳೋಂಥ ಮೂತ್ರಪಿಂಡದ ಸಮಸ್ಯೆ ಇರ್ತಕ್ಕಂಥವ್ರು ಇರ್ಬೋದು, ಲಿವರ್ ಸಮಸ್ಯೆಗಳಿರ್ಬೋದು. ಈ ರೀತಿಯ ಸಮಸ್ಯೆಗಳಿದ್ದವರು ಇನ್ನಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮೊದಲೇ ಆದಷ್ಟು ಸಿಂಪ್ಟಮ್ ನೋಡ್ಕೊಂಡು ಅವ್ರು ಅಡ್ಮಿಷನ್ ಆಗೋದು ಒಳ್ಳೇದು ಅಂತ ಹೇಳಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವ್ರ ಏನ್ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀರಿ? ನಮಸ್ತೆ, ಹೇಳಿ, ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್, ಈಗ ದೀರ್ಘಕಾಲದ ಹೃದಯ ರೋಗಗಳಿಂದ ಬಳಸ್ತಾ ಇರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಅನ್ನ ಅಂದ್ರೆ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇದಾರೆ. ಆಮೇಲೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ, ಅವರು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಈ ನಡುವೆ ಈ ವ್ಯಾಕ್ಸಿನ್ ಅನ್ನ ತಗೊಂಡ್ರೆ ಏನಾದ್ರೂ ಸಮಸ್ಯೆಗಳಾಗುತ್ತಾ? ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅವ್ರಿಗೆ ಬೇರೆ ಬೇರೆ ಕಾಯಿಲೆ ಇದ್ದಂಥವ್ರು ಮಾನಸಿಕವಾಗಿ ಅಂದ್ರೆ ಇಲ್ಲ, ಎಲ್ಲರೂ ಕೂಡ ಯಾವುದೇ ರೋಗದ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ರೂ ಕೂಡ ಈ ಲಸಿಕೆ ತೆಗೆದುಕೊಳ್ಳೋದರ ಮೂಲಕ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ICMRನವ್ರು ಹೇಳಿದ್ದಾರೆ, DGCA ಹೇಳಿದೆ, ಯಾರಿಗೂ ಕೂಡ ಅಡ್ಡ ಪರಿಣಾಮ ಆಗುವಂತ ಅಪಾಯ ಇಲ್ಲ. ಖಂಡಿತವಾಗಿಯೂ ತಾವು ತೆಗೆದುಕೊಳ್ಬೇಕು. 45 ವರ್ಷ ಮೇಲ್ಪಟ್ಟು ಎಲ್ಲ ಅರ್ಹ ವ್ಯಕ್ತಿಗಳು ಕೂಡ ಇವತ್ತು ಅರ್ಹರಿದ್ದೀರಿ. ನೀವೆಲ್ಲ ಕೂಡ 100 ವರ್ಷ ಇರಲಿ, 110 ವರ್ಷ ಇರಲಿ, ಪ್ರತಿಯೊಬ್ಬರೂ ಕೂಡ ಲಸಿಕೆಯನ್ನು ತೆಗೆದುಕೊಳ್ಳಿ. ಲಸಿಕೆಯಿಂದ ನಿಮ್ಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗೋದಿಲ್ಲ. ಓಕೆ, ನಾನು ಮಾತನಾಡಿಸ್ತೀನಿ ಸರ್. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಬ್ರೇಕ್ ಆದ್ಮೇಲೆ.